ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ದೇವರ ಕೃಪೆಯಲ್ಲಿ ಮುಂದೆ ಸಾಗ್ತಾ ಇದ್ದೀರಾ? ಆಧ್ಯಾತ್ಮಿಕವಾಗಿ ಬಲಗೊಳ್ತಾ ಇದ್ದೀರಾ? ಪ್ರತಿದಿನ ದೇವರೊಂದಿಗೆ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿ ಮುಗಿಸುತ್ತಾ ಇದ್ದೀರಾ? ನೀವು ಈ ಅಂತ್ಯ ದಿನಗಳಲ್ಲಿ ದೇವರಿಗೆ ಇಷ್ಟಕರವಾಗಿರಬೇಕೆಂದು, ಆತನ ಬರುಣಕ್ಕಾಗಿ ಸಿದ್ಧರಾಗಬೇಕೆಂದು, ಆತನ ಪರಿಶುದ್ಧ ಸತ್ಯವೇದದಲ್ಲಿ ಹೇಳಿರುವ ಮಾತುಗಳು ನಾವು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಹೀಗೆ ಅನುದಿನವೂ ಈ ರೀತಿ ವಾಕ್ಯ ಧ್ಯಾನಿಸ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯದಲ್ಲಿ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಎಚ್ಚರಿಕೆಯನ್ನು ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ನೀವು ಏನಾದರೂ ತಪ್ಪು ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ತಪ್ಪುಗಳೇನೂ ಇಲ್ಲವೋ? ಹಾಗಾದರೆ ನಿಮ್ಮ ಬಾಧೆಗಳಿಗೆ ಕಾರಣ ಯಾರು? ನಿಮ್ಮ ಶೋಧನೆಗಳಿಗೆ ಕಾರಣ ಯಾರು? ನಿಮ್ಮ ಸಮಸ್ಯೆಗಳಿಗೆ ಕಾರಣ ಯಾರು? ನಿಮ್ಮ ಕಷ್ಟಗಳಿಗೆ ಕಾರಣ ಯಾರು? ಹೇಳ್ರಿ, ಯಾರೋ ಒಬ್ಬರ ಮೇಲೆ ಹಾಕ್ರಿ. ಹೌದು, ನನ್ನ ಗಂಡನಿಂದಲೇ ನಾನು ಹೀಗಿದ್ದೇನೆ, ನನ್ನ ಹೆಂಡತಿಯಿಂದಲೇ ಹೀಗಿದ್ದೇನೆ, ನಿಮ್ಮಿಂದಲೇ ನಾನು ಹೀಗಿದ್ದೇನೆ, ಪಕ್ಕದ ಮನೆಯವರ ಮಗನಿಂದಲೇ ನಮ್ಮ ಮಗ ಹೀಗ ತಯಾರಾದ, ಹೌದಲ್ಲವೇ? ಹೀಗೆ ಪ್ರತಿದಿನ ನಾವು ಪ್ರತಿಯೊಂದು ವಿಷಯದಲ್ಲಿ ಬೇರೆಯವರ ಮೇಲೆ ನಿಂದೆ ಹೊರಿಸುತ್ತೇವೆ. ಆದರೆ ನಮ್ಮ ಸ್ಥಿತಿಗೆ ಕಾರಣ ನಾವೇ ಆಗಿದ್ದೇವೆ ಎನ್ನುವುದು ಗ್ರಹಿಸಿಕೊಳ್ತಿಲ್ಲ. ಒಂದು ಕೊಡ ಒದ್ದಿರುವುದಕ್ಕೆ ಒಡೆದು ಹೋದ್ರೆ ಅವನು ಒದ್ದಿದ್ದಕ್ಕೆ ಒಡೆದು ಹೋಗಿದ್ದೇನೆ ಅನ್ನುವುದಾದ್ರೆ ತಪ್ಪು. ಅದು ಒಡೆದು ಹೋಗುವ ಸ್ವಭಾವವುಳ್ಳದ್ದರಿಂದ ಒಡೆದು ಹೋಯ್ತು. ಅದರಂತೆಯೇ ಒಂದು ಕಬ್ಬಿಣದ ಕೊಡಕ್ಕೆ ಒದ್ದು ನೋಡ್ರಿ, ನಿಮ್ಮ ಕಾಲೇ ಒಡೆದು ಹೋಗುತ್ತೆ. ಹಾಗೆಯೇ ದೇವರ ಮಕ್ಕಳಾದ ನಾವು ಇತರರ ಮೇಲೆ ಯಾವತ್ತೂ ನೆಪ ಹೊರಿಸುವವರಾಗಿ ಇರಬಾರದು. ಆದರೆ ನಾನೇನು ಮಾಡ್ತಾ ಇದ್ದೇನೆ, ನನ್ನ ಸ್ಥಿತಿ ಹೇಗಿದೆ, ನಾನೇನಾದರೂ ಕಾರಣವಾಗಿದ್ದೇನೋ ಎನ್ನುವುದು ಪರಿಶೀಲಿಸಿಕೊಳ್ಳುವವರಾಗಿ ಇರಬೇಕು ಪ್ರಿಯರೇ. ಅದನ್ನೇ ದೇವರ ವಾಕ್ಯ ನಮಗೆ ಕಲಿಸುತ್ತದೆ. ಒಂದು ಕುಟುಂಬ ಒಡೆದು ಹೋಗುವುದಾದರೆ ಅದಕ್ಕೆ ಅನೇಕ ಕಾರಣಗಳಿರುತ್ತವೆ. ಕೇವಲ ಯಾರೋ ಒಬ್ಬರ ಮೇಲೆ ನಿಂದೆ ಹೊರಿಸಬೇಡಿ. ಬಹಳಷ್ಟು ಸಾರಿ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಒಬ್ಬರ ತಪ್ಪು ಒಬ್ಬರು ಎತ್ತಿಡಿಯುತ್ತಾ ಇರುವುದರಿಂದಲೇ ನಮ್ಮ ಸಮಸ್ಯೆಗಳು ತಪ್ಪುಗಳಲ್ಲಿಯೇ ಮುಂದುವರಿಯುತ್ತಿವೆ ಹೊರತು ಅದರಿಂದ ಹೊರಬರ್ತಿಲ್ಲ. ಈ ಅಂತ್ಯ ದಿನಗಳಲ್ಲಿ ಇಂತಹ ಪರಿಸ್ಥಿತಿಗಳು ಬರ್ತವೆಂದು ಮುಂಚಿತವಾಗಿಯೇ ಬೈಬಲ್ ಹೇಳ್ತದೆ. ಆ ಕಾಲದಲ್ಲಿಯೇ, ಯೆರೆಮೀಯ ಪ್ರವಾದಿಯಾಗಿದ್ದ ಕಾಲದಲ್ಲಿಯೇ ಅಂತಹ ಪರಿಸ್ಥಿತಿ ಇತ್ತು. ಯಾಕೆಂದರೆ ಮನುಷ್ಯನು ದೇವರ ವಾಕ್ಯ ಕೇಳೋದಿಲ್ಲ, ದೇವರ ವಾಕ್ಯ ಓದುವುದಿಲ್ಲ, ದೇವರ ಭಯ ಇರೋದಿಲ್ಲ. ಹಾಗಾಗಿ ಅವನ ಮನಸ್ಸಾಕ್ಷಿ ಕೆಲಸ ಮಾಡಲ್ಲ. ದೇವರ ವಾಕ್ಯವನ್ನು ಓದುವಂಥವರು ತಮ್ಮ ಸ್ಥಿತಿ ಎಂಥದೆಂದು ಅರಿತುಕೊಳ್ತಾರೆ, ತಮ್ಮ ಜವಾಬ್ದಾರಿಕೆ ಅರಿತುಕೊಳ್ತಾರೆ, ತಮ್ಮ ಬಂಧನಗಳಿಂದ ಹೇಗೆ ಹೊರಬರಬೇಕು ಎಂಬ ಸಂಗತಿಯನ್ನು ಗ್ರಹಿಸಿಕೊಳ್ತಾರೆ. ದೇವರು ಎದಕ್ಕಾಗಿದ್ದಾರೆ ಪ್ರಿಯರೇ? ನಮ್ಮನ್ನು ಬಿಡಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ, ಕ್ಷಮಿಸುವುದಕ್ಕಾಗಿ, ಸರಿತಿದ್ದುವುದಕ್ಕಾಗಿ. ಆದರೆ ದೇವರನ್ನು ಆಶ್ರಯಿಸಿಕೊಳ್ಳುವುದರ ಬದಲಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಯುಕ್ತಿ ಕುಯುಕ್ತಿಗಳಿಂದ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಬೇಕೆಂದು, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ನೀವು ತಪ್ಪಿಸಿಕೊಂಡು ಇತರರು ಸಿಕ್ಕಿಬೀಳುವಂತೆ ಪ್ರಯತ್ನಿಸುವಷ್ಟು ಸಾರಿ ನೀವು ಅಯ್ಯಯ್ಯೋ ಅಗಾಧ ಗತಿಗೆ ನೀವು ಬಿದ್ದೋಗ್ತೀರಿ. ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ 4ನೇ ವಚನ ಹೇಳುತ್ತೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ವಿಷಯದಲ್ಲಿ ಜಾಗರೂಕನಾಗಿರಬೇಕು. ಯಾವುದೇ ಸಹೋದರನನ್ನಾಗಲಿ ನಂಬಬೇಡಿರಿ. ನಿಜವಾಗಲೂ ಪ್ರತಿ ಸಹೋದರನು ತಂತ್ರಗಾರನಾಗಿದ್ದು ತನ್ನ ಸಹೋದರನ ಸಂಸಾರವನ್ನು ಒಡೆದು ಹಾಕುವನು. ಇಂತಹ ಮಾತುಗಳು ಕೂಡ ಬೈಬಲ್ನಲ್ಲಿವೆಯಾ? ಯಾವ ಸಹೋದರನನ್ನು ನಂಬಬೇಡಿರಿ ಅಂದರೆ ಎಲ್ಲರನ್ನು ಸಂದೇಹ ಪಡೀರಿ ಎಂಬುದಾಗಿ ಅರ್ಥವಲ್ಲ. ಎಲ್ಲರ ಮೇಲೆ ಅನುಮಾನ ಪಡೀರಿ ಅಂತ ಅರ್ಥ ಅಲ್ಲ. ಎಲ್ಲರನ್ನೂ ಹೊಟ್ಟೆಕಿಚ್ಚಿನ ಕಣ್ಣಿನಿಂದ ನೋಡಬೇಕೆಂಬ ಅರ್ಥ ಅಲ್ಲ. ಎಲ್ಲರಿಗೂ ಮಾನಿಟರ್ ಮಾಡಬೇಕೆಂಬ ಅರ್ಥ ಅಲ್ಲ. ನೀವು ನಿಮ್ಮ ನಂಬಿಕೆಯನ್ನು ಬೇರೆಯವರ ಮೇಲೆ ಇಡಬೇಡಿರಿ. ಇನ್ನೊಬ್ಬರನ್ನು ನಂಬಿ ಬದುಕಬೇಕಾದಂತಹ ಬದುಕು ಅವಶ್ಯಕವಿಲ್ಲ ನಮಗೆ. ನಾವು ಯೇಸುವನ್ನು ನಂಬಿದ್ರೆ ಸಾಕು. ಆತನೇ ನಮ್ಮ ದುರ್ಗ, ಆತನೇ ನಮ್ಮ ಆಶ್ರಯ, ಆತನೇ ನಮ್ಮ ಕೋಟೆ, ಬಂಡೆಯೂ ಶಕ್ತನಾದ ದೇವರಾಗಿದ್ದಾರೆ. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಒಳ್ಳೆಯದು.
ಮನುಷ್ಯರನ್ನು ಯಾಕೆ ನಂಬುತ್ತೀರಿ? ಮತ್ತೆ ನಂಬಿದ ಮೇಲೆ ಮನುಷ್ಯರನ್ನು ನಂಬಿ ಮೋಸ ಹೋದೆನು, ಮನುಷ್ಯರ ಮಾತನ್ನು ನಂಬಿ ಹಾಳಾಗಿ ಹೋದೆನು, ಅವರಾಡಿರುವ ಮಾತಿನ ಮೇಲೆ ಆಸೆ ಇಟ್ಟು ನಷ್ಟ ಹೋದೆನು ಎಂದು ಹೇಳಿಕೊಳ್ಳುವುದರಿಂದ ಏನಾದರೂ ಪ್ರಯೋಜನವಿದೆಯೋ? ಅದಕ್ಕಾಗಿಯೇ ಯಾರನ್ನೂ ನಂಬಬೇಡಿರಿ, ಯಾರ ಮೇಲೆಯೂ ನಿಮ್ಮ ನಂಬಿಕೆ ಇಡಬೇಡಿರಿ. ಪ್ರತಿಯೊಬ್ಬನು ತಂತ್ರಗಾರನೇ ಆಗಿದ್ದಾನೆ. ತನ್ನ ಸ್ವಾರ್ಥತೆ ತಾನು ನೋಡಿಕೊಳ್ಳುವವನೇ. ಅವನು ತನ್ನ ಸ್ವಾರ್ಥತೆಗಾಗಿ ಇತರರ ಸಂಸಾರ ಒಡೆಯುತ್ತಾನಂತೆ. ಇದೆಂತಹ ಮಾತು ನೋಡಿ ಪ್ರಿಯರೇ. ಇತರರ ಹೊಟ್ಟೆ ಹೊಡೆದು ನೀವು ಸಂಪಾದಿಸಿಕೊಳ್ಳಬೇಕೆನ್ನುವಂತಹ ತತ್ವ ಈ ದಿನ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ನೋಡ್ತೇವಲ್ಲವೇ? ಅಯ್ಯಯ್ಯಯ್ಯೋ, ಎಷ್ಟು ಭಯಂಕರ ಇದೆ ನೋಡಿ. ನೀವು ನಿರ್ದೋಷಿ ಎಂದು ನಿರೂಪಿಸಿಕೊಳ್ಳುವುದಕ್ಕಾಗಿ ಮತ್ತೊಬ್ಬರನ್ನು ದೋಷಿಯಾಗಿ ನಿಲ್ಲಿಸುವಂಥದ್ದು ಎಷ್ಟು ಘೋರ ಆಗಿದೆ ನೋಡಿ. ಈ ದಿನಗಳಲ್ಲಿ ಮನುಷ್ಯರನ್ನು ನಂಬಿಕೊಂಡು ಮನುಷ್ಯರ ಮೇಲೆ ಆಧಾರಗೊಂಡು ಎಷ್ಟೋ ಜನರು ಭಯಂಕರವಾದ ಅನಾಥರಾಗಿ ದಿಕ್ಕಿಲ್ಲದ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ದೇವರನ್ನು ನಂಬಿರಿ, ಕರ್ತನ ಮೇಲೆ ನಂಬಿಕೆ ಇಡೀರಿ. ನನ್ನ ಜೀವಿತ, ನನ್ನ ಕಾಲಾಗತಿ ಆತನ ಕೈಯಲ್ಲಿವೆ. ಯಾವ ಮನುಷ್ಯನೂ ನನಗೆ ಹಾನಿ ಮಾಡುವುದಿಲ್ಲ, ಮೇಲೂ ಮಾಡುವುದಿಲ್ಲ. ಯಾರನ್ನು ನಂಬಬೇಡಿರಿ. ವಾಕ್ಯದಲ್ಲಿ ಏನು ಹೇಳುತ್ತದೆ? ಪ್ರತಿ ನೆರೆಯವನು ಚಾಡಿ ಹೇಳುವುದಕ್ಕಾಗಿ ತಿರುಗಾಡುತ್ತಿರುವನು. ಚಾಡಿಗಳನ್ನು ಹೇಳುವುದಕ್ಕಾಗಿ ತಿರುಗಾಡುತ್ತಿರುವನು. ಸೋಷಿಯಲ್ ಮೀಡಿಯಾದಲ್ಲಿ ಚಕ್ರದಂತೆ ಸುತ್ತುತ್ತಿದ್ದಾರನ್ನುತ್ತಾರಲ್ಲವೇ? ಚಕ್ರದಂತೆ ಸುತ್ತುತ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಡಿಗಳು ತಿರುಗುತ್ತಾ ಇವೆ. ಹೌದಲ್ಲವೇ? ಸೋಷಿಯಲ್ ಮೀಡಿಯಾಕ್ಕೆ ನೋ ಸೆನ್ಸರ್, ನೋ ಎಡಿಟಿಂಗ್. ನಾನು ಟಿವಿ ಪ್ರೋಗ್ರಾಮ್ ಕೊಡ್ತೇನಲ್ಲವೇ, ಆ ಟಿವಿ ಪ್ರೋಗ್ರಾಮ್ಗೆ ಸ್ವಲ್ಪ ಎಡಿಟಿಂಗ್ ಇರುತ್ತೆ. ನಾವೇ ಮ್ಯಾಕ್ಸಿಮಮ್ ಎಡಿಟಿಂಗ್ ಮಾಡ್ತೇವೆ. ಮತ್ತೆ ಚಾನಲ್ ಅವರು ದೇ ಲಿಸನ್ ಎವ್ರಿಥಿಂಗ್, ಈವನ್ ಇಫ್ ಅ ಸ್ಮಾಲ್ ವರ್ಡ್ ದಟ್ ಹರ್ಟ್ಸ್ ಸಂಬಡಿ. ಯಾರನ್ನಾದರೂ ಬಾಧೆಪಡಿಸುವ ವ್ಯತಿರೇಕವಾದ ಮಾತಿರೋದಾದ್ರೆ ಅದನ್ನು ತೆಗೆದುಹಾಕ್ರಿ ಅಂತ ಹೇಳಿ ಆ ಪ್ರೋಗ್ರಾಮ್ ಮತ್ತೆ ರಿಟರ್ನ್ ಮಾಡ್ತಾರೆ. ಖಚಿತವಾಗಿಯೂ ಇತರರಿಗೆ ಬಾಧೆಪಡಿಸುವುದಕ್ಕಾಗಿ ಅಲ್ಲ, ಇತರರಿಗೆ ಮೇಲುಂಟು ಮಾಡುವುದಕ್ಕಾಗಿಯೇ ನಾವು ಮಾತಾಡ್ತೇವೆ. ಇತರರ ತಪ್ಪು ಎತ್ತಿ ತೋರಿಸುವುದಕ್ಕಾಗಿ ಅಲ್ಲ, ನಮ್ಮ ಸ್ಥಿತಿಯನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕಾಗಿ, ಇತರರನ್ನು ತಿದ್ದಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬನು ತಂತ್ರಗಾರನಾಗಿ ತನ್ನ ಸಹೋದರನ ಸಂಸಾರ ಮುಳುಗಿಸುವನು, ನೆರೆಯವನು ಚಾಡಿ ಹೇಳಲು ತಿರುಗಾಡುತ್ತಿರುವನು, ಸತ್ಯವಚನವನ್ನಾಡದೆ ಪ್ರತಿಯೊಬ್ಬನು ತನ್ನ ನೆರೆಯವನನ್ನು ವಂಚಿಸುವನು, ಸುಳ್ಳಾಡುವುದಕ್ಕಾಗಿ ತಮ್ಮ ನಾಲಿಗೆಯನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿರುವನು. ಅಬ್ಬಾ, ಎಂತಹ ಟ್ರೇನಿಂಗ್ ನೋಡಿ! ಸುಳ್ಳಾಡುವುದಕ್ಕಾಗಿ ಎಂತಹ ಆಕ್ಷನ್ ಮಾಡಬೇಕು, ಯಾವ ರೀತಿ ವಾಯ್ಸ್ ಬದಲಾಯಿಸಬೇಕು, ಯಾವ ರೀತಿ ಅವರ ಮನಸ್ಸು ಒಪ್ಪಿಸಬೇಕು. ವೇಷಧಾರಿಗಳ ನಾಲಿಗೆಗಳು ಸುಳ್ಳಾಡುವುದಕ್ಕಾಗಿ ಸಿದ್ಧಪಡಿಸಿಕೊಳ್ತಾರಂತೆ, ಅಂದರೆ ಸುಳ್ಳಾಡುವುದಕ್ಕಾಗಿ ಅಭ್ಯಾಸ ಮಾಡುತ್ತಾರಂತೆ. ಸುಳ್ಳಾಡಬಾರದು. ಸುಳ್ಳನ್ನು ಪ್ರೀತಿಸಿ ಆ ಸುಳ್ಳಾಡುವಂಥವರೆಲ್ಲರೂ ಅಗ್ನಿಗಂಧಕಗಳುಳ್ಳ ಕೆರೆಯೊಳಗೆ ಬೀಳುವರು. ಸುಳ್ಳಿಗೆ ನೀವು ಫೇಕ್ ಅನ್ಬೋದು, ಲೈ ಅನ್ಬೋದು, ವೈಟ್ ಲೈ ಅನ್ಬೋದು, ಹಾಫ್ ಲೈ ಅನ್ಬೋದು, ವಾಟ್ ಎವರ್ ಇಟ್ ಈಸ್. ಹೌದಲ್ಲವೇ? ನಿಜ ನಿಜವೇ. ಸುಳ್ಳಿಗೆ ಅನೇಕ ಬಣ್ಣಗಳಿರ್ಬೋದು, ಆದರೆ ನಿಜ ಮಾತ್ರ ಒಂದೇ. ಸುಳ್ಳು ಸಾವಿರಾರು ಇರ್ತವೆ, ನಿಜ ಎನ್ನುವುದು ಒಂದೇ ಇರುತ್ತೆ. ಸತ್ಯ ಎನ್ನುವುದು ಒಂದೇ. ಯೇಸುವನ್ನು ಅಂಗೀಕರಿಸಿದವನು ಸತ್ಯವುಳ್ಳವನಾಗಿರ್ತಾನೆ, ಕಾರಣ ಯೇಸು ಸತ್ಯವಂತನು. ನಾನೇ ಸತ್ಯ ಎಂದು ಯೇಸು ಹೇಳಿದ್ದಾರೆ. 6ನೇ ವಚನ, ಇತರರ ತಪ್ಪುಗಳನ್ನು ಎತ್ತಿ ಹಿಡಿಯಲು ಪ್ರಯಾಸ ಪಡ್ತಾರಂತೆ. ಯಾವಾಗ ನೋಡಿದ್ರೂ ಕೂಡ ಇತರರ ತಪ್ಪುಗಳನ್ನು ಹಿಡಿಯುವುದಕ್ಕಾಗಿಯೇ ಪ್ರಯಾಸ ಪಡ್ತಾರಂತೆ. ತಪ್ಪಿಲ್ಲದವನು ಯಾರಿದ್ದಾರೆ? ಎಲ್ಲರೂ ತಪ್ಪು ಮಾಡಿದವರೆಂದು ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತದೆ. ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವಂತಹ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಯಾವ ಭೇದವಿಲ್ಲ, ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ. ಇತರರ ತಪ್ಪುಗಳನ್ನು ಹುಡುಕುವುದು ಅಂದರೆ, ತಪ್ಪುಗಳು ನಿಮ್ಮ ಕಣ್ಣೆದುರಿಗೆ ಮಾಡಿರೋದಾದ್ರೆ ಅದು ಬೇರೆ ಸಂಗತಿ. ಆದರೆ ತಪ್ಪು ಕಂಡು ಹಿಡಿಯುತ್ತಾರಂತೆ. ದಟ್ ಮೀನ್ಸ್ ಯು ಆರ್ ಸರ್ಚಿಂಗ್ ಮಿಸ್ಟೇಕ್ಸ್ ಆಫ್ ಅದರ್ಸ್. ಇತರರ ತಪ್ಪುಗಳಿಗಾಗಿ ಹುಡುಕುತ್ತಾ ಇದ್ದೀರಿ ಎಂದರ್ಥ. ಅವರ ಸೆಲ್ಫೋನ್ ಹುಡುಕುತ್ತೀರಿ, ಸಿಸಿ ಕ್ಯಾಮರಾದಲ್ಲಿ ಹುಡುಕ್ತೀರಿ. ಒಂದು ಕಾಲದಲ್ಲಿ ನಮಗೆ ಇನ್ಲ್ಯಾಂಡ್ ಲೆಟರ್ ಎಂಬುದಾಗಿ ಪತ್ರಗಳಿರ್ತಿದ್ವು. ಅದಕ್ಕೆ ಇನ್ಲ್ಯಾಂಡ್ ಲೆಟರ್ ಅನ್ನುತ್ತಿದ್ರು. ಅದು 3 ಕಡೆ ಮುಚ್ಚಿರ್ತಿತ್ತು, 1 ಕಡೆ ತೆರೆದಿರ್ತಿತ್ತು. ಅದನ್ನು ಈ ರೀತಿಯಾಗಿ ಒತ್ತಿ ಓಪನ್ ಮಾಡಿ ಏನ್ ಬರ್ದಿದ್ದಾರೆ ಎಂದು ಹುಡುಕಿ ನೋಡ್ತಿದ್ರು. ಈಗ ಆ ಲೆಟರ್ ಯಾರು ಬರೆಯುತ್ತಾ ಇಲ್ಲ. ಈಗ ಎಲ್ಲರೂ ವಾಟ್ಸಪ್ಗಳನ್ನು ಹ್ಯಾಕಿಂಗ್ ಮಾಡೋದು, ಇದನ್ನೇ ಮಾಡ್ತಿದ್ದಾರೆ. ಯಾಕೆ ನಿಮಗೆ ಅಷ್ಟೊಂದು ಅಭಿಲಾಷೆ? ಯಾಕೆ ನಿಮಗೆ ಪರರ ಪಾಪದಲ್ಲಿ ಅಷ್ಟು ಉಲ್ಲಾಸ? ಬೇರೆಯವರ ತಪ್ಪು ನೀವು ಕಂಡುಕೊಂಡಿದ್ದೀರಿ ಎಂಬುದಾಗಿ ನೀವು ಬಹಳ ಹಿಗ್ಗಿ ಕುಣಿಯುತ್ತೀರಲ್ಲವೇ? ನಿಮ್ಮ ತಪ್ಪು ಬೇರೆಯವರು ಕಂಡುಕೊಂಡ್ರೆ ಆ ಇನ್ನೊಬ್ಬರಿಗೆ ಯಾವ ರೀತಿಯಾಗಿರುತ್ತೆ? ನಿಮ್ಮಲ್ಲಿ ತಪ್ಪುಗಳೇ ಇಲ್ಲವೋ? ಅಯ್ಯೋ, 2 ಕೈಗಳು
ಒಂದುಗೂಡದೆ ಚಪ್ಪಾಳೆ ಹೊಡಿಲಿಕ್ಕಾಗಲ್ಲಂತೆ. ಹಾಗೆಯೇ ಇಬ್ಬರು ಸೇರಿ ಇರುವಾಗ ಇಬ್ಬರಿಗೂ ನಷ್ಟ ಆಗುವಾಗ ಒಬ್ಬರದೇ ತಪ್ಪೆಂದು ಹೇಳಬೇಡಿ. ಅದರಲ್ಲಿ ಇಬ್ಬರೂ ಇರ್ತಾರೆ. ನಿಮ್ಮ ತಪ್ಪನ್ನು ನೀವು, ಅವರ ತಪ್ಪನ್ನು ಅವರು ತಿದ್ದುಕೊಳ್ಳುವುದಾದರೆ ದೇವರ ಸಮಾಧಾನ ಅಂತಹ ಮನೆಯಲ್ಲಿರುತ್ತೆ. ದೇವರ ಆಶೀರ್ವಾದ ಅಂತಹ ಆ ವ್ಯಕ್ತಿಗಳ ಮಧ್ಯದಲ್ಲಿರುತ್ತೆ, ಅಂತಹ ಕುಟುಂಬದಲ್ಲಿರುತ್ತೆ, ಅಂತಹ ಸಭೆಯಲ್ಲಿರುತ್ತೆ, ಅಂತಹ ಸಮುದಾಯದಲ್ಲಿರುತ್ತೆ. ಪ್ರತಿಯೊಬ್ಬನು ಇತರರ ತಪ್ಪುಗಳನ್ನು ಕಂಡುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಿದ್ದಾನಂತೆ. ಯಾಕೆ ಅಷ್ಟೊಂದು ತವಕ ಅವನಿಗೆ? ಯಾಕೆ ಅಷ್ಟು ಕಷ್ಟ? ಯಾಕೆ ಅಷ್ಟೊಂದು ಸರ್ಚಿಂಗ್ ಮಾಡೋದೇನು? ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡೋದೇನು? ಅದೇನೋ ಇನ್ವೆಸ್ಟಿಗೇಷನ್ ಮೇಲೆ ಇನ್ವೆಸ್ಟಿಗೇಷನ್, ಪೇಜ್ ಗಟ್ಟಳೆಯಾಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೆದು ಕೊನೆಯದಾಗಿ ಅದರಲ್ಲಿ ಯಾವ ಸಾರಾಂಶವೇ ಇರಲ್ಲ, ಅದರಲ್ಲಿ ಸತ್ಯವೂ ಇರಲ್ಲ, ನ್ಯಾಯವೂ ದೊರಕಲ್ಲ. ಯಾಕೆ ಬೇಕು? ನಿಮ್ಮ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಆಗಿರಬೇಕು. ನೀವು ಇತರರನ್ನು ನಂಬಲಾರದೆ ನೀವು ಹೇಗೆ ಅವರನ್ನು ನಂಬಲಿಕ್ಕಾಗತ್ತೆ ಅನ್ನುತ್ತೀರಿ? ನೀವು ದೇವರನ್ನು ನಂಬಲಾರದೆ ಇತರರನ್ನು, ಪಕ್ಕದಲ್ಲಿದ್ದವರನ್ನು ಹೇಗೆ ನಂಬಲಿಕ್ಕಾಗತ್ತೆ? ದೇವರೊಂದಿಗೆ ನಿಮ್ಮ ಸಂಬಂಧ ಸರಿಯಾಗಿಲ್ಲದೇ ಇರುವಾಗ ಮನುಷ್ಯರೊಂದಿಗೆ ನಿಮ್ಮ ಸಂಬಂಧ ಸರಿಯಾಗಿರಲ್ಲ ಪ್ರಿಯರೇ. ಓನ್ಲಿ ಒನ್ ಥಿಂಗ್, ನೀವು ಇತರರ ತಪ್ಪು ಹುಡುಕುವುದಕ್ಕಾಗಿ ಪ್ರಯತ್ನಿಸುತ್ತಿರುವುದಾದರೆ, ನೀವು ಇತರರ ಕೆಟ್ಟತನ ಪ್ರಚಾರ ಪಡಿಸುವ ಪ್ರಯತ್ನ ಮಾಡುತ್ತಿರುವುದಾದರೆ, ಇತರರ ಕುರಿತು ವದಂತಿ ಹಬ್ಬಿಸುತ್ತಿರುವುದಾದರೆ ಅಥವಾ ಚಾಡಿ ಹೇಳುತ್ತಾ ಇರುವುದಾದರೆ ನೀವು ಸೈತಾನನ ಸಂಬಂಧಿಯಾಗಿರುತ್ತೀರಿ. ಅವನು 24 ಗಂಟೆ 24 ಅವರ್ಸ್ ಅವನ ಕೆಲಸ ಏನು ಗೊತ್ತಾ? ನಿಂದೆ ಆರೋಪಣೆ ಮಾಡೋದೇ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನ. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು, ಅದು ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ರಾತ್ರಿ ಹಗಲು ನಮ್ಮ ದೇವರ ಮುಂದೆ ನಮ್ಮ ಸಹೋದರರ ಮೇಲೆ ದೋಷಾರೋಪಣೆ ಮಾಡುವಂತಹ ಸೈತಾನನು. ರಾತ್ರಿ ಹಗಲು ಅವನ ಕೆಲಸವೇನೆಂದರೆ ದೋಷಾರೋಪಣೆ ಮಾಡುವುದು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಜಗಳವಾಡುವವರು ಧನ್ಯರು, ಅವರು ಸೈತಾನನ ಮಕ್ಕಳು ಎಂದು ಹೇಳುವುದರಲ್ಲಿ ತಪ್ಪೇನಿದೆ? ಇತರರ ತಪ್ಪು ಹುಡುಕುವುದರಲ್ಲಿ ಪ್ರಯತ್ನಿಸುವಾಗ ನನ್ನ ಹೃದಯ ಅವರಿಗಿಂತಲೂ ಹೆಚ್ಚಾಗಿ ಕೆಟ್ಟೋಗ್ತಿದೆಯಲ್ಲವೇ ಎಂದು ಹೇಳಿದ್ದಾರೆ ಪರಿಶುದ್ಧನಾದ ಆಗಸ್ಟಿನ್. ನಾನು ಇತರರ ತಪ್ಪು ಕಂಡುಹಿಡಿದಿದ್ದೇನೆ ಎಂದು ಸಂಭ್ರಮ ಪಡ್ತಿದ್ದೇನೆ, ಆದರೆ ಅದರಿಂದ ನನ್ನ ಹೃದಯದಲ್ಲಿ ಅಹಂಕಾರಕ್ಕೆ, ಸ್ವಾರ್ಥಕ್ಕೆ, ಸ್ವಾತೃಪ್ತಿಗೆ, ಅನವಶ್ಯಕವಾಗಿ ಅಪರಾಧ ಮಾಡಿದವನಾಗಿ ನಾನು ಹಂತ ಹಂತವಾಗಿ ದೋಷಿಯಾಗ್ತಿದ್ದೇನೆ ಅನ್ನುತ್ತಾರೆ. ಎಷ್ಟೋ ಜನ ಈ ದಿನ ಎಲ್ಲಿ ನೋಡಿದ್ರೂ ಕೂಡ ಸಮಾಧಾನವಿಲ್ಲ. ಮೇಲ್ಗಡೆ ಕಿಲಿಕಿಲ ಪಕಪಕ ಅಂತ ನಗ್ತಾರೇನೋ, ಮೇಲ್ಗಡೆ ಚೆನ್ನಾಗಿ ಸಿಹಿಯಾಗಿ ಮಾತಾಡ್ತೇನೋ, ಆದರೆ ಹೃದಯದಲ್ಲಿ ಮಾತ್ರ ಕೆಟ್ಟದಾಗಿ ಆಲೋಚಿಸ್ತಾರೆ. ಹೃದಯದ ಯೋಚನೆಗಳಲ್ಲಿ ಒಬ್ಬರ ಮೇಲೆ ನಿರ್ಲಕ್ಷ್ಯ, ಅನುಮಾನ, ಅಪನಂಬಿಕೆ, ಇಂತಹ ಪವಿತ್ರತೆ ಇಲ್ಲದ ಸ್ಥಿತಿಯನ್ನು ಗಮನಿಸುತ್ತೇವೆ. ಯೇಸುವನ್ನು ಅರಿತಂಥವರಿಗೆ ಪ್ರೀತಿ ಎಂಬ ಆಯುಧವಿರುತ್ತೆ. ಆ ಪ್ರೀತಿ ಅನೇಕ ದೋಷಗಳನ್ನು ಮುಚ್ಚುವುದರಿಂದ ಹೆಚ್ಚೆಚ್ಚಾದ ಪ್ರೀತಿಯುಳ್ಳವರಾಗಿರಿ ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ಪ್ರೀತಿ ಕ್ಷಮಿಸುತ್ತದೆ, ಸಹಿಸುತ್ತದೆ, ಇತರರ ದೋಷಗಳನ್ನು ತನ್ನ ದೋಷವೆಂದು ಪರಿಗಣಿಸಿ ವಿಜ್ಞಾಪನೆ ಮಾಡ್ತದೆ, ಪಶ್ಚಾತ್ತಾಪ ಪಡ್ತದೆ. ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದಾರೆ. ನಮ್ಮ ತಪ್ಪುಗಳನ್ನು ಹಿಡ್ಕೊಂಡು ಒಬ್ಬೊಬ್ಬರ ನ್ಯಾಯ ಏನಾದರೂ ತೀರಿಸೋದಾದ್ರೆ ಇಷ್ಟೊತ್ತಿಗೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಕೂಡ ಇರ್ತಿರ್ಲಿಲ್ಲಂತೆ. ಆದರೆ ನಮ್ಮ ತಪ್ಪುಗಳೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರನ್ನು ಕ್ಷಮಿಸಿ, ನಮ್ಮೆಲ್ಲರನ್ನು ಸಹಿಸಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿ ಆ ಶಿಲುಬೆ ಮೇಲೆ ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಟ್ಟು ನಮ್ಮ ಪಾಪಕ್ಕೆ ನಿವೃತ್ತಿಗೊಳಿಸಿರುವುದರಿಂದಲೇ ಈ ದಿನಗಳಲ್ಲಿ ದೋಷಿಗಳಾಗಿದ್ರು, ಪಾಪಿಗಳಾಗಿದ್ರು, ಕೊಲೆಗಾರರು, ಕಳ್ಳರು, ಮೋಸಗಾರರು, ಸುಳ್ಳುಗಾರರು, ಲಂಚಕೋರರು, ಚಾಡಿಕೋರರು, ಎಲ್ಲಾ ವಿಧವಾದ ದೋಷಗಳಿಗೆ ಬರಬೇಕಾದ ಶಿಕ್ಷೆ ಆತನು ಹೊತ್ತುಕೊಂಡು, ತಂದೆಯೇ ಇವರು ಏನ್ ಮಾಡ್ತಿದ್ದಾರೆ, ಇವರು ಅರಿಯದೇ ಇರುವುದರಿಂದ ಅವರನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದರು. ಈ ದಿನಕ್ಕೂ ಕೂಡ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗೋಸ್ಕರ ಯೇಸು ವಿಜ್ಞಾಪಿಸುತ್ತಿದ್ದಾರೆ. ಯಾವನಾದರೂ ತಪ್ಪಿನಲ್ಲಿ ಸಿಕ್ಕಿಬಿದ್ದಿದ್ದಾನೆಂದು ನಿಮಗೆ ಗೊತ್ತಾದರೆ ನಾನು ಕೂಡ ಅಂತಹ ತಪ್ಪಲ್ಲಿ ಸಿಕ್ಕಾಕೊಳ್ತೇನೋ ಎಂಬುದಾಗಿ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಅಂಥವರನ್ನು ಒಳ್ಳೆಯ ದಾರಿಗೆ ತರಬೇಕು ಎಂದು ಗಲತಿಯ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ನೋಡಿ ಪ್ರಿಯರೇ, ಇತರರು ತಪ್ಪು ಮಾಡುವಾಗ ನಮ್ಮಷ್ಟಕ್ಕೆ ನಾವು ಈ ದಿನ ಅಲ್ಲದಿದ್ದರೆ ಮತ್ತೊಂದು ದಿನ ಬಹುಶಃ ಅಂತಹ ತಪ್ಪು ಮಾಡಬಹುದೇನೋ? ನಾವೇನು ಮೇಲಿನಿಂದ ಇಳಿದು ಬಂದವರಲ್ವಲ್ಲ, ವೀರರಲ್ವಲ್ಲ, ಪರಿಶುದ್ಧರಲ್ವಲ್ಲ?
ಹಾಗಾಗಿ ನಾವು ಇತರರ ತಪ್ಪುಗಳಿಂದ ಕಲಿತುಕೊಂಡು ಅಂತಹ ವಿಷಯಗಳಲ್ಲಿ ಯಾವ ಅವಕಾಶ ಕೊಡದೆ ಜಾಗರೂಕರಾಗಿರುತ್ತಾ ತಪ್ಪು ಮಾಡಿದವರನ್ನು ಎತ್ತಿ ತೋರಿಸುವುದಲ್ಲ, ತಪ್ಪು ಮಾಡಿದವರಿಗೆ ತೀರ್ಪು ವಿಧಿಸುವುದಲ್ಲ, ಅಂಥವರನ್ನು ಒಳ್ಳೆಯ ದಾರಿಗೆ ಪಶ್ಚಾತ್ತಾಪಕ್ಕೆ ಯೇಸುವಿನ ಬಳಿಗೆ ಕರೆತರುವುದಕ್ಕಾಗಿ ಪ್ರಯತ್ನಿಸಬೇಕು. ಆ ಪ್ರಯತ್ನ ಮೊಳಕಾಲೂರುವಾಗ ಮಾತ್ರ ಜರುಗುತ್ತದೆ. ಕಣ್ಣೀರಿನ ಪ್ರಾರ್ಥನೆಯ ಮೂಲಕವೇ ಜರುಗುತ್ತದೆ. ವಿಜ್ಞಾಪನೆ ಮಾಡುವುದರಿಂದ ಮಾತ್ರವೇ. ಅಂದರೆ ನೀವು ಇತರರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅವರ ಪಾಪ ಕ್ಷಮಿಸಿ ಅವರು ಬಂಧನದಿಂದ ಬಿಡಿಸಲ್ಪಡುವುದಕ್ಕಾಗಿ ನಮ್ಮ ವಿಜ್ಞಾಪನೆಯ ಒಡೆಯನಾಗಿರುವ ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಆತನು ವಿಜ್ಞಾಪನೆ ಮಾಡುತ್ತಲೇ ಇದ್ದಾನೆ. ಆತನ ವಿಜ್ಞಾಪನೆಯೊಂದಿಗೆ ನಾವು ಐಕ್ಯಗೊಳ್ಳುವಾಗ ನಾವು ಕೂಡ ಶುದ್ಧರಾಗ್ತೇವೆ, ನಮ್ಮ ಸುತ್ತಲಿರುವವರನ್ನು ಪರಿಶುದ್ಧಪಡಿಸಿಕೊಳ್ಳುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಇತರರ ತಪ್ಪುಗಳನ್ನು ಹುಡುಕುವುದರಲ್ಲಿಯೇ ಪ್ರಯಾಸ ಪಡುವವರಾಗಿ ನಾವಿರದೆ ನಾನ್ಯಾವ ತಪ್ಪು ಮಾಡಿದ್ದೇನೆ ಎಂದು ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಂಡು ಪಶ್ಚಾತ್ತಾಪ ಪಡುವವರಾಗಿ ನಾವಿರುವ ಹಾಗೆ ಸಹಾಯ ಮಾಡಿರಿ. ಅಂತ್ಯಕಾಲದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕೆಟ್ಟತನವನ್ನು ಪ್ರಚಾರ ಮಾಡುತ್ತಿರುವ ಇತರರ ಪಾಪಗಳನ್ನು ಹುಡುಕುತ್ತಾ ಎತ್ತಿ ಹಿಡಿದು ಅವುಗಳನ್ನು ಬಹಿರಂಗಪಡಿಸುವುದಕ್ಕಾಗಿ ಮೀಡಿಯಾದ ಮೂಲಕ ಅವಮಾನ ಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ದೇವರ ಪ್ರೀತಿ ಅರಿತಿರುವ ನಾವು, ಒಬ್ಬ ತಾಯಿ ತನ್ನ ಮಗುವಿನ ದೋಷ ತನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಕಣ್ಣೀರಿನಿಂದ ಮೊರೆಯಿಡುವಂತೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ದೇವರೇ ಪಾಪಿಗಳಿಗಾಗಿ ವಿಜ್ಞಾಪನೆ ಮಾಡುವುದಕ್ಕಾಗಿ ದೋಷಿಗಳಿಗೋಸ್ಕರ ಕಣ್ಣೀರನ್ನು ಸುರಿಸಲು ಸಹಾಯ ಮಾಡಿರಿ. ನಮ್ಮಷ್ಟಕ್ಕೆ ನಾವು ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಬಲಹೀನತೆ ಒಪ್ಪಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಇತರರು ದೋಷಿಯಾಗಿ ಕಂಡುಬಂದರೂ ಕೂಡ ನಮ್ಮ ದೋಷಗಳು ಬೇರೆ ರೀತಿಯಾಗಿವೆ ಎಂದು ಗ್ರಹಿಸಿಕೊಂಡು ಚಿಕ್ಕದು ದೊಡ್ಡವು ಎನ್ನದೆ ಪ್ರತಿ ಪಾಪ ನಿಮ್ಮ ದೃಷ್ಟಿಯಲ್ಲಿ ಪಾಪವೇ ಆಗಿರೋದ್ರಿಂದ ಅಂತಹ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲು ಸಹಾಯ ಮಾಡಿರಿ. ಶುದ್ಧ ಹೃದಯವುಳ್ಳರಾಗಿ ಪ್ರೀತಿ ಹಂಚಲು, ಅಂದರೆ ಕ್ರಿಸ್ತನ ಪ್ರೀತಿಯನ್ನು ಹಂಚುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಮೊಟ್ಟಮೊದಲ ಸಾರಿ ನೀವು ಈ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗಿರೋದಾದರೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹೊಸ ಹೊಸ ಸಂದೇಶ ಪೋಸ್ಟ್ ಮಾಡ್ತಿದ್ದೇವೆ. ದೇವರ ವಾಕ್ಯ ನಿಮಗೆ ಅನುದಿನವೂ ಸಾರುತ್ತಿದ್ದೇವೆ. ದೇವರ ವಾಕ್ಯದಂತೆ ಜೀವಿಸುವುದಕ್ಕಾಗಿಯೂ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮಗಳು ನಿಮಗೆಷ್ಟೋ ಸಹಕರಿಸುವಂಥವುಗಳಾಗಿರ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.